ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀವೇದ ಎಜುಕೇಷನ್ ಚಾನೆಲ್. ಇಂದು ನಾವು ಭಾರತದಲ್ಲಿ ಕಂಡುಬರುವಂಥ ಪ್ರಮುಖವಾದ ಅಂತಾರಾಜ್ಯ ಜಲ ವಿವಾದಗಳ ಕುರಿತು ಅಧ್ಯಯನ ಮಾಡೋಣ. ಅದಕ್ಕಿಂತ ಮೊದಲು ಅಂತಾರಾಜ್ಯ ಜಲ ವಿವಾದಗಳಂದರೆ ಏನು, ಈ ಅಂತಾರಾಜ್ಯ ಜಲ ವಿವಾದಗಳನ್ನು ಪರಿಹರಿಸಲು ಸರ್ಕಾರ ಕೈಗೊಂಡಂಥ ಕ್ರಮ ಯಾವುದು, ಮತ್ತು ಯಾವ ನದಿಗಳು ಯಾವ ಯಾವ ರಾಜ್ಯಗಳೊಂದಿಗೆ ಅಂತಾರಾಜ್ಯ ಜಲ ವಿವಾದಗಳನ್ನು ಹೊಂದಿದ್ದಾವೆ, ಮತ್ತು ಆ ನದಿಯ ಉಗಮ ಎಲ್ಲಿ ಆಯಿತು, ಉದ್ದ ಎಷ್ಟಿದೆ, ಜಲಾನಯನ ಪ್ರದೇಶ ಎಷ್ಟಿದೆ, ಮತ್ತು ಕೊನೆಗೆ ಆ ನದಿಗಳು ಎಲ್ಲಿ ಹೋಗಿ ಸೇರುತ್ತವೆ ಅನ್ನೋದು ಒಂದೊಂದಾಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ಫ್ರೆಂಡ್ಸ್, ಮೊದಲಿಗೆ ಅಂತಾರಾಜ್ಯ ಜಲ ವಿವಾದಗಳು ಅಂದರೆ ಏನಂತ ನೋಡೋದಾದರೆ, ಸಾಮಾನ್ಯವಾಗಿ ನೀರು ಮಾನವನ ಪ್ರಮುಖ ಅವಶ್ಯಕತೆಗಳಲ್ಲಿ ಒಂದಾಗಿತ್ತು ಅಂತ ಹೇಳ್ಬೋದು. ಈ ನೀರನ್ನು ನಾವು ಕುಡಿಯೋದಕ್ಕೆ ಬಳಕೆ ಮಾಡ್ತೀವಿ, ಸ್ವಚ್ಛತೆಗಾಗಿ ಬಳಕೆ ಮಾಡ್ತೀವಿ, ಕೃಷಿಗಾಗಿ, ನೀರಾವರಿಗೆ ಮತ್ತು ಕೈಗಾರಿಕೆಗಾಗಿ ಈ ನೀರನ್ನು ನಾವೇನು ಮಾಡ್ತೀವಿ, ಬಳಕೆ ಮಾಡ್ತಾನೆ ಹೋಗ್ತೀವಿ. ನೀರಿನ ಕೊರತೆಯು ರಾಜ್ಯಗಳ ನಡುವಿನ ವಿವಾದಗಳಿಗೆ ಏನಾಗ್ತೈತಿ, ಕಾರಣವಾಗ್ತೈತಿ. ಅದು ಅಲ್ಲದೆ 2 ಅಥವಾ ಹೆಚ್ಚಿನ ರಾಜ್ಯಗಳಲ್ಲಿ ಹರಿಯುವ ನದಿಗಳ ಬಳಕೆ ಮತ್ತು ವಿತರಣೆ ನಿಯಂತ್ರಣ ಕುರಿತು 2 ಅಥವಾ ಹೆಚ್ಚಿನ ರಾಜ್ಯಗಳ ನಡುವೆ ಏನಾಗ್ತೈತಿ, ವಿವಾದಗಳು ಉಂಟಾಗ್ತೈತಿ. ಆವಾಗ ಅದನ್ನು ನಾವೇನಂತೀವಿ, ಅಂತಾರಾಜ್ಯ ಜಲ ವಿವಾದ ಅಂತ ಹೇಳಿ ಕರಿತೀವಿ. ಈ ಅಂತಾರಾಜ್ಯ ಜಲ ವಿವಾದಗಳನ್ನು ಪರಿಹರಿಸಲು ಸರ್ಕಾರ ಕೈಗೊಂಡಂಥ ಕ್ರಮ ನೋಡೋದಾದರೆ, ಸಂಬಂಧಪಟ್ಟ ರಾಜ್ಯಗಳು ಏನು ಮಾಡಬೇಕು, ಮಾತುಕತೆಯ ಮೂಲಕ ವಿವಾದವನ್ನು ಪರಿಹರಿಸ್ಕೋಬೇಕು. ಸಾಧ್ಯವಾಗದೇ ಇದ್ರೆ ಕೇಂದ್ರ ಸರ್ಕಾರ ನೀರಿನ ವಿವಾದವನ್ನು ಪರಿಹರಿಸಲು ಜಲ ವಿವಾದ ನ್ಯಾಯಮಂಡಳಿಯನ್ನು ರಚನೆ ಮಾಡಿದ್ದಾರೆ. ಅದೇನಂದ್ರೆ ಅಂತಾರಾಜ್ಯ ನದಿ ನೀರು ವಿವಾದ ಕಾಯ್ದೆ 1956. ಇದನ್ನು ಸಂವಿಧಾನದಲ್ಲಿ ಕೂಡ ಅಂಗೀಕಾರ ಮಾಡಿದ್ದಾರೆ. ಈ ವಿವಾದಗಳು ಇಂದು ಭಾರತೀಯ ಒಕ್ಕೂಟದ ವ್ಯವಸ್ಥೆಯಲ್ಲಿ ಅತ್ಯಂತ ವಿವಾದಾತ್ಮಕ ವಿಷಯಗಳಲ್ಲಿ ಒಂದಾಗಿದೆ ಅಂತ ಕೂಡ ಹೇಳ್ಬೋದು. ಮೊದಲಿಗೆ ಇವಾಗ ನದಿಗಳು ಮತ್ತು ಆ ನದಿಗಳು ಹೊಂದಿರುವಂಥ ಯಾವ್ಯಾವ ರಾಜ್ಯಗಳಲ್ಲಿ ಅಂತಾರಾಜ್ಯ ಜಲವಿವಾದ ಹೊಂದಿದೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಕಾವೇರಿ ನದಿ. ಈ ಕಾವೇರಿ ನದಿ ನೋಡೋದಾದ್ರೆ, ಮೊದಲಿಗೆ ಈ ಕಾವೇರಿ ನದಿಯ ಉಗಮ ಎಲ್ಲಿ ಆಯ್ತಂದರೆ, ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿ ಉಗಮವಾಗಿತ್ತು ಅಂತ ಹೇಳ್ಬೋದು. ಇದರ ಉದ್ದ ನೋಡೋದಾದ್ರೆ 765 ಕಿಲೋಮೀಟರ್ ಕಾವೇರಿ ನದಿ ಉದ್ದವನ್ನು ಹೊಂದೈತಿ. ಈ ಕಾವೇರಿ ನದಿಯನ್ನು ಕರ್ನಾಟಕದ ಜೀವನದಿ ಕೂಡ ಅಂತಾರೆ. ಈ ಕಾವೇರಿ ನದಿಯ ಜಲಾನಯನ ಪ್ರದೇಶ ನೋಡೋದಾದ್ರೆ 81,155 ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನು ಕಾವೇರಿ ನದಿ ಹೊಂದೈತಿ. ಈ ಕಾವೇರಿ ನದಿಯನ್ನು ಯಾವ ಯಾವ ರಾಜ್ಯಗಳೊಂದಿಗೆ ಅಂತಾರಾಜ್ಯ ಜಲವಿವಾದ ಹೊಂದಿದೆ ಅಂತ ನೋಡೋದಾದ್ರೆ, ಕರ್ನಾಟಕ, ತಮಿಳುನಾಡು, ಪಾಂಡಿಚೇರಿ ಮತ್ತು ಕೇರಳ ಈ 4 ರಾಜ್ಯಗಳೊಂದಿಗೆ ಅಂತಾರಾಜ್ಯ ಜಲ ವಿವಾದಗಳನ್ನು ಹೊಂದೈತಿ. ಅದು ಅಲ್ಲದೆ ಪ್ರತಿ ವರ್ಷ ಕರ್ನಾಟಕ ಮತ್ತು ತಮಿಳುನಾಡಿಗೆ ಅಂತಾರಾಜ್ಯ ಜಲವಿವಾದ ಕಾವೇರಿ ನದಿ ಸಲುವಾಗಿ ನಡೀತಾನೆ ಇರ್ತೈತಿ. ಇವಾಗ ಈ ಕಾವೇರಿ ನದಿ ಕೊನೆಗೆ ಹೋಗಿ ಎಲ್ಲಿ ಸೇರ್ತೈತಪ್ಪ ಅಂತ ನೋಡೋದಾದ್ರೆ, ಮೈಸೂರು ಜಿಲ್ಲೆಯ ಮೂಲಕ ತಮಿಳುನಾಡಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತೈತಿ. ಇವಾಗ ನೆಕ್ಸ್ಟ್ 2ನೇದು ತುಂಗಭದ್ರಾ. ಈ ತುಂಗಭದ್ರಾ ನದಿ ಎಲ್ಲಿ ಉಗಮ ಆಗಿತ್ತು ಅಂತ ನೋಡೋದಾದ್ರೆ, ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಎಂಬಲ್ಲಿ ತುಂಗಭದ್ರಾ ನದಿ ಉಗಮ ಆಗಿತ್ತು ಅಂತ ಹೇಳ್ಬೋದು. ಈ ತುಂಗಭದ್ರಾ ನದಿಯ ಉದ್ದ ಎಷ್ಟೈತೆ ಅಂತ ನೋಡೋದಾದ್ರೆ 910 ಕಿಲೋಮೀಟರ್ ತುಂಗಭದ್ರಾ ನದಿ ಉದ್ದವನ್ನು ಹೊಂದೈತಿ. ಈ ತುಂಗಭದ್ರಾ ನದಿ ಎಷ್ಟು ಜಲಾನಯನ ಪ್ರದೇಶ ಹೊಂದೈತೆ ಅಂತ ನೋಡೋದಾದ್ರೆ 71,417 ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನು ತುಂಗಭದ್ರಾ ನದಿ ಹೊಂದೈತಿ. ಈ ತುಂಗಭದ್ರಾ ನದಿ ಕೊನೆಗೆ ಹೋಗಿ ಎಲ್ಲಿ ಸೇರ್ತೈತೆ ಅಂತ ನೋಡೋದಾದ್ರೆ, ಕರ್ನಾಟಕದಿಂದ ಆಂಧ್ರ ಪ್ರದೇಶದ ಮೂಲಕ ಮುರುವಕೊಂಡ ಬಳಿ ಕೃಷ್ಣಾ ನದಿಯನ್ನು ಹೋಗಿ ಸೇರ್ತೈತಿ. ಈ ತುಂಗಭದ್ರಾ ನದಿ ಯಾವ ರಾಜ್ಯಗಳೊಂದಿಗೆ ಅಂತಾರಾಜ್ಯ ಜಲವಿವಾದ ಹೊಂದೈತೆ ಅಂದರೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ. ನೆಕ್ಸ್ಟ್ 3ನೇದು ಕೃಷ್ಣಾ ನದಿ. ಈ ಕೃಷ್ಣಾ ನದಿ ಉಗಮ ಎಲ್ಲಿ ಆಗೈತೆ ಅಂತ ನೋಡೋದಾದ್ರೆ, ಮಹಾರಾಷ್ಟ್ರ ರಾಜ್ಯದ ಮಹಾಬಳೇಶ್ವರದ ಹತ್ತಿರವಿರುವಂಥ ಸತಾರಾ ಜಿಲ್ಲೆಯ ಜೋರ್ ಗ್ರಾಮದಲ್ಲಿ ಉಗಮವಾಗಿತ್ತು ಅಂತ ಹೇಳ್ಬೋದು. ಈ ಕೃಷ್ಣಾ ನದಿಯ ಉದ್ದ ನೋಡೋದಾದ್ರೆ 1,392 ಕಿಲೋಮೀಟರ್ ಉದ್ದವನ್ನು ಕೃಷ್ಣಾ ನದಿ ಹೊಂದೈತಿ. ಈ ಕೃಷ್ಣಾ ನದಿಯನ್ನು ಕೃಷ್ಣಾ ವೇಣಿ ನದಿ ಅಂತ ಕೂಡ ಅಂತಾರೆ. ಈ ಕೃಷ್ಣಾ ನದಿ ಜಲಾನಯನ ಪ್ರದೇಶ ನೋಡೋದಾದ್ರೆ 2,58,948 ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನು ಕೃಷ್ಣಾ ನದಿ ಹೊಂದೈತಿ. ಅದು ಅಲ್ಲದೆ ಭಾರತದಲ್ಲಿ ಕಂಡುಬರುವಂಥ 5ನೇ ದೊಡ್ಡ ಜಲಾನಯನ ಪ್ರದೇಶ ಹೊಂದಿರುವಂಥ ನದಿ ಅಂತ ಈ ಕೃಷ್ಣಾ ನದಿಯನ್ನು ಹೇಳ್ಬೋದು. ಈ ಕೃಷ್ಣಾ ನದಿ ಎಲ್ಲಿ ಹೋಗಿ ಸೇರ್ತೈತೆ ಅಂತ ನೋಡೋದಾದ್ರೆ, ಆಂಧ್ರ ಪ್ರದೇಶದ
ಹಂಸಲಾದೇವಿ ಬಳಿ ಬಂಗಾಳ ಕೊಲ್ಲಿಯನ್ನು ಹೋಗಿ ಸೇರ್ತೈತಿ. ಈ ಕೃಷ್ಣಾ ನದಿ ಯಾವ ಯಾವ ರಾಜ್ಯಗಳಿಗೆ ಅಂತಾರಾಜ್ಯ ಜಲ ವಿವಾದ ಹೊಂದೈತೆ ಅಂತ ನೋಡೋದಾದ್ರೆ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ. ನೆಕ್ಸ್ಟ್ ಮಹದಾಯಿ ನದಿ ಅಥವಾ ಮಾಂಡೋವಿ ನದಿ. ಇದನ್ನು ಈ ಮಹದಾಯಿ ನದಿ ಉಗಮ ಎಲ್ಲಿ ಆಗೈತೆ ಅಂತ ನೋಡೋದಾದ್ರೆ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವಂಥ ಭೀಮಗಡದಲ್ಲಿ ಈ ಮಹದಾಯಿ ನದಿ ಉಗಮವಾಗಿತ್ತು. ಈ ಮಹದಾಯಿ ನದಿ ಉದ್ದ ಎಷ್ಟೈತೆ ಅಂತ ನೋಡೋದಾದ್ರೆ 81 ಕಿಲೋಮೀಟರ್ ಉದ್ದವನ್ನು ಮಹದಾಯಿ ನದಿ ಹೊಂದೈತಿ. ಈ ಮಹದಾಯಿ ನದಿಯನ್ನು ಗೋವಾ ರಾಜ್ಯದ ಜೀವನಾಡಿ ಅಥವಾ ಜೀವನದಿ ಕೂಡ ಅಂತಾರೆ. ಈ ಮಹದಾಯಿ ನದಿಯ ಜಲಾನಯನ ಪ್ರದೇಶ ಎಷ್ಟೈತೆ ಅಂತ ನೋಡೋದಾದ್ರೆ 2032 ಚದರ ಕಿಲೋಮೀಟ್ರ್ ಪ್ರದೇಶವನ್ನು ಹೊಂದೈತಿ. ಈ ಮಹದಾಯಿ ನದಿ ಕೊನೆಗೆ ಯಾವ ರಾಜ್ಯಗಳೊಂದಿಗೆ ಅಂತಾರಾಜ್ಯ ಜಲ ವಿವಾದ ಹೊಂದೈತೆ ಅಂತ ನೋಡೋದಾದ್ರೆ ಕರ್ನಾಟಕ ಮತ್ತು ಗೋವಾ. ಈ ಮಹದಾಯಿ ನದಿ ಕೊನೆಗೆ ಹೋಗಿ ಎಲ್ಲಿ ಸೇರ್ತೈತಪ್ಪ ಅಂತಂದ್ರೆ ಬೆಳಗಾವಿ, ಉತ್ತರ ಕನ್ನಡ ರಾಜ್ಯಗಳ ಮೂಲಕ ಹರಿದು ಗೋವಾದ ಕಂಬರ್ಜುವಾದ ಮೂಲಕ ಅಂತಿಮವಾಗಿ ಏನಾಗ್ತೈತಿ ಅರಬ್ಬಿ ಸಮುದ್ರವನ್ನು ಹೋಗಿ ಸೇರ್ತೈತಿ. ನೆಕ್ಸ್ಟ್ ನರ್ಮದಾ ನದಿ. ಈ ನರ್ಮದಾ ನದಿ ಉಗಮ ಎಲ್ಲಿ ಆಗೈತೆ ಅಂತ ನೋಡೋದಾದ್ರೆ ಮಧ್ಯಪ್ರದೇಶದ ಅನಂತಪುರ ಜಿಲ್ಲೆಯ ಅಮರಕಂಟಕ ಪ್ರಸ್ಥಭೂಮಿಯಲ್ಲಿ ಏನಾಗೈತಿ ನರ್ಮದಾ ನದಿ ಉಗಮವಾಗೈತಿ. ಈ ನರ್ಮದಾ ನದಿಯ ಉದ್ದ ನೋಡೋದಾದ್ರೆ 1312 ಕಿಲೋಮೀಟರ್ ನರ್ಮದಾ ನದಿ ಉದ್ದವನ್ನು ಹೊಂದೈತಿ. ಅದು ಅಲ್ಲ ಈ ನರ್ಮದಾ ನದಿಯನ್ನು ಮಧ್ಯಪ್ರದೇಶ ಮತ್ತು ಗುಜರಾತ್ನ ಜೀವನಾಡಿ ಅಥವಾ ಜೀವನದಿ ಕೂಡ ಅಂತಾರೆ. ಈ ನರ್ಮದಾ ನದಿಯ ಜಲಾನಯನ ಪ್ರದೇಶ ಎಷ್ಟೈತೆ ಅಂತ ನೋಡೋದಾದ್ರೆ 98,796 ಚದರ ಕಿಲೋಮೀಟ್ರ್ ನರ್ಮದಾ ನದಿಯ ಜಲಾನಯನ ಪ್ರದೇಶವನ್ನು ಹೊಂದೈತಿ. ಈ ನರ್ಮದಾ ನದಿ ಕೊನೆಗೆ ಹೋಗಿ ಎಲ್ಲಿ ಸೇರ್ತೈತಪ್ಪ ಅಂತ ನೋಡೋದಾದ್ರೆ ಮಧ್ಯಪ್ರದೇಶ ಗುಜರಾತ್ನ ಮೂಲಕ ಹರಿದ ಅರಬ್ಬಿ ಸಮುದ್ರವನ್ನು ಹೋಗಿ ಸೇರ್ತೈತಿ. ಈ ನರ್ಮದಾ ನದಿ ಗುಜರಾತ್, ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತು ರಾಜಸ್ಥಾನ ಈ 4 ರಾಜ್ಯಗಳೊಂದಿಗೆ ಅಂತಾರಾಜ್ಯ ಜಲ ವಿವಾದವನ್ನು ಹೊಂದೈತಿ. ನೆಕ್ಸ್ಟ್ ಯಮುನಾ ನದಿ. ಯಮುನಾ ನದಿ ಎಲ್ಲಿ ಉಗಮವಾಗಿದೆ ಅಂತ ನೋಡೋದಾದ್ರೆ ಉತ್ತರಾಖಂಡ ರಾಜ್ಯದ ತೆಹರಿ ಗಢವಾಲ್ ಜಿಲ್ಲೆಯ ಯಮುನೋತ್ರಿಯಲ್ಲಿ ಉಗಮವಾಗಿದೆ ಅಂತ ಹೇಳ್ಬೋದು. ಈ ಯಮುನಾ ನದಿಯ ಉದ್ದ ಎಷ್ಟೈತೆ ಅಂತ ನೋಡೋದಾದ್ರೆ 1376 ಕಿಲೋಮೀಟರ್ ಉದ್ದವನ್ನು ಯಮುನಾ ನದಿ ಹೊಂದೈತಿ. ಈ ಯಮುನಾ ನದಿ ಇದರ ಜಲಾನಯನ ಪ್ರದೇಶ ಎಷ್ಟೈತೆ ಅಂತ ನೋಡೋದಾದ್ರೆ 3,66,223 ಚದರ ಕಿಲೋಮೀಟ್ರ್ ಪ್ರದೇಶವನ್ನು ಯಮುನಾ ನದಿ ಜಲಾನಯನ ಪ್ರದೇಶವನ್ನು ಹೊಂದೈತಿ. ಈ ಯಮುನಾ ನದಿಯ ಯಾವ ಯಾವ ರಾಜ್ಯಗಳೊಂದಿಗೆ ಅಂತಾರಾಜ್ಯ ಜಲ ವಿವಾದವನ್ನು ಹೊಂದೈತೆ ಅಂತ ನೋಡೋದಾದ್ರೆ ಉತ್ತರ ಪ್ರದೇಶ, ಹರಿಯಾಣ, ರಾಜಸ್ಥಾನ ಮತ್ತು ಮಧ್ಯಪ್ರದೇಶ ಈ 4 ರಾಜ್ಯಗಳೊಂದಿಗೆ ಅಂತಾರಾಜ್ಯ ಜಲ ವಿವಾದವನ್ನು ಹೊಂದೈತಿ. ಈ ಯಮುನಾ ನದಿ ಕೊನೆಗೆ ಹೋಗಿ ಎಲ್ಲಿ ಸೇರ್ತೈತಪ್ಪ ಅಂತಂದ್ರೆ ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವ ಹಿಂದೂ ಉತ್ಸವವಾದ ಕುಂಭಮೇಳದ ಸ್ಥಳವಾದ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಗಂಗಾ ನದಿಯನ್ನು ಹೋಗಿ ಸೇರ್ತೈತಿ. ನೆಕ್ಸ್ಟ್ ಗೋದಾವರಿ ನದಿ. ಈ ಗೋದಾವರಿ ಎಲ್ಲಿ ಉಗಮ ಆಗೈತೆ ಅಂತ ನೋಡೋದಾದ್ರೆ ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಜಿಲ್ಲೆಯ ತ್ರಯಂಬಕೇಶ್ವರದಲ್ಲಿ ಏನಾಗೈತಿ ಈ ನದಿ ಉಗಮವಾಗೈತೆ ಅಂತ ಹೇಳ್ಬೋದು. ಈ ಗೋದಾವರಿ ನದಿಯ ಉದ್ದ ಎಷ್ಟೈತೆ ಅಂತ ನೋಡೋದಾದ್ರೆ 1465 ಕಿಲೋಮೀಟರ್ ಉದ್ದವನ್ನು ಗೋದಾವರಿ ನದಿ ಹೊಂದೈತೆ ಅಂತ ಹೇಳ್ಬೋದು. ಈ ಗೋದಾವರಿ ನದಿಯ ಜಲಾನಯನ ಪ್ರದೇಶ ಎಷ್ಟೈತೆ ಅಂತ ನೋಡೋದಾದ್ರೆ 3,12,812 ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನು ಗೋದಾವರಿ ನದಿ ಹೊಂದೈತಿ. ಈ ಗೋದಾವರಿ ನದಿಯನ್ನು ಭಾರತದ 2ನೇ ಉದ್ದವಾದ ನದಿ ಕೂಡ ಅಂತಾರೆ. ನೆಕ್ಸ್ಟ್ ಈ ಗೋದಾವರಿ ನದಿ ಯಾವ ಯಾವ ರಾಜ್ಯಗಳೊಂದಿಗೆ ಜಲವಿವಾದ ಹೊಂದೈತೆ ಅಂತ ನೋಡೋದಾದ್ರೆ ಮಹಾರಾಷ್ಟ್ರ, ಛತ್ತೀಸ್ಗಢ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಈ 4 ರಾಜ್ಯಗಳೊಂದಿಗೆ ಅಂತಾರಾಜ್ಯ ಜಲವಿವಾದವನ್ನು ಹೊಂದೈತಿ. ಈ ಗೋದಾವರಿ ನದಿ ಕೊನೆಗೆ ಹೋಗಿ ಎಲ್ಲಿ ಸೇರ್ತೈತಪ್ಪ ಅಂತ ನೋಡೋದಾದ್ರೆ ಆಂಧ್ರ ಪ್ರದೇಶದ ಪೂರ್ವ ಗೋದಾವರಿ ಜಿಲ್ಲೆಯ ಯಾನಮ್ ಮತ್ತು ಅಂತರ್ವೇದಿ ಬಳಿ ಬಂಗಾಳ ಕೊಲ್ಲಿಯನ್ನು ಹೋಗಿ ಸೇರ್ತೈತಿ. ನೆಕ್ಸ್ಟ್ ರಾವಿ ಮತ್ತು ಬಿಯಾಸ್ ನದಿ. ಈ ರಾವಿ ಅದರ ಮೊದಲಿಗೆ ರಾವಿ ನದಿ ಎಲ್ಲಿ ಉಗಮವಾಗೈತೆ ಅಂದ್ರೆ ಹಿಮಾಚಲ ಪ್ರದೇಶದ ಕುಲು ಬೆಟ್ಟಗಳಲ್ಲಿ ಉಗಮವಾಗಿತ್ತು ಅಂತ ಹೇಳ್ಬೋದು. ಇದರ ಉದ್ದ ಎಷ್ಟೈತೆ ಅಂತ ನೋಡೋದಾದ್ರೆ 725 ಕಿಲೋಮೀಟರ್ ರಾವಿ ನದಿ ಉದ್ದವನ್ನು ಹೊಂದೈತಿ. ಈ ರಾವಿ ನದಿ ಕೊನೆಗೆ ಹೋಗಿ ಎಲ್ಲಿ ಸೇರ್ತೈತಪ್ಪ ಅಂದ್ರೆ ವಾಯುವ್ಯ ಭಾರತ ಮತ್ತು ಪೂರ್ವ ಪಾಕಿಸ್ತಾನ ಮೂಲಕ ಹರಿತೈತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಿಯಾಸ್ ನದಿ. ಈ ಬಿಯಾಸ್ ನದಿ ಎಲ್ಲಿ ಉಗಮ ಆಗಿದೆ ಅಂತ ನೋಡೋದಾದ್ರೆ ಹಿಮಾಚಲ ಪ್ರದೇಶದ ರೋಹ್ತಾಂಗ್ ಕಣಿವೆಯ ಮೂಲಕ ಬಿಯಾಸ್ ಕುಂಡದಲ್ಲಿ ಉಗಮವಾಗಿದೆ ಅಂತ ಹೇಳ್ಬೋದು. ಈ ನದಿಗಳು ಯಾವ ಇದರ ಉದ್ದ ನೋಡೋದಾದ್ರೆ 460 ಕಿಲೋಮೀಟರ್ ಬಿಯಾಸ್ ನದಿ ಉದ್ದವನ್ನು ಹೊಂದೈತಿ.
ಈ ರಾವಿ ಮತ್ತು ಬಿಯಾಸ್ ನದಿಗಳು ಯಾವ ಯಾವ ರಾಜ್ಯಗಳೊಂದಿಗೆ ಅಂತಾರಾಜ್ಯ ಜಲವಿವಾದ ಹೊಂದಿದಾವೆ ಅಂತ ನೋಡೋದಾದ್ರೆ ಪಂಜಾಬ್, ಹರಿಯಾಣ, ರಾಜಸ್ಥಾನ್ ಮತ್ತು ಜಮ್ಮು ಕಾಶ್ಮೀರ ಈ 4 ರಾಜ್ಯಗಳೊಂದಿಗೆ ಅಂತಾರಾಜ್ಯ ಜಲವಿವಾದವನ್ನು ಹೊಂದಿದಾವೆ. ಈ ಬಿಯಾಸ್ ನದಿದ ಜಲಾನಯನ ಪ್ರದೇಶ ಎಷ್ಟೈತೆ ಅಂತ ನೋಡೋದಾದ್ರೆ 20,303 ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನು ಹೊಂದೈತಿ. ನೆಕ್ಸ್ಟ್ ಮುಲ್ಲಾ ಪೆರಿಯಾರ್ ನದಿ. ಈ ಮುಲ್ಲಾ ಪೆರಿಯಾರ್ ನದಿ ಎಲ್ಲಿ ಉಗಮ ಆಗೈತೆ ಅಂತ ನೋಡೋದಾದ್ರೆ ಪೆರಿಯಾರ ಇಡಕ್ಕಿ ಜಿಲ್ಲೆಯ ಆಗ್ನೇಯ ಗಡಿಯಲ್ಲಿ ಉಗಮ ಆಗೈತೆ ಅಂತ ಹೇಳ್ಬೋದು. ಇದರ ಉದ್ದ ನೋಡೋದಾದ್ರೆ 244 ಕಿಲೋಮೀಟರ್ ಮುಲ್ಲಾ ಪೆರಿಯಾರ್ ನದಿ ಉದ್ದವನ್ನು ಹೊಂದೈತಿ. ಇದರ ಜಲಾನಯನ ಪ್ರದೇಶ ನೋಡೋದಾದ್ರೆ 5,284 ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನು ಮುಲ್ಲಾ ಪೆರಿಯಾರ್ ನದಿ ಹೊಂದಿದೆ ಅಂತ ಹೇಳ್ಬೋದು. ಈ ಮುಲ್ಲಾ ಪೆರಿಯಾರ್ ನದಿಯನ್ನು ಕೇರಳದ ಜೀವನದಿ ಕೂಡ ಅಂತಾರೆ. ಅದು ಅಲ್ಲ, ಭಾರತದಲ್ಲಿ ಕಂಡುಬರುವಂಥ ಕೇರಳದ ಅತಿ ಉದ್ದವಾದ ನದಿ ಕೂಡ ಇದನ್ನು ಅಂತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಭಾರತದಲ್ಲಿ ಕಂಡುಬರುವಂಥ ಅಂತಾರಾಜ್ಯ ಜಲವಿವಾದ ಯಾವ ಯಾವ ನದಿಗಳು ಯಾವ ಯಾವ ರಾಜ್ಯಗಳೊಂದಿಗೆ ಅಂತಾರಾಜ್ಯ ಜಲವಿವಾದವನ್ನು ಹೊಂದಿದಾವಂತ ಗೊತ್ತಾಯಿತು. ಸಾಧ್ಯವಾದಷ್ಟು ಈ ವಿಡಿಯೋನ ನಿಮಗೆ ಇಷ್ಟ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.